भाइयों और बहनों, राष्ट्रपति जी ने आपातकाल की घोषणा की है। इससे आतंकित होने का कोई कारण नहीं है। 1975 ಜೂನ್ 25ರಂದು ಭಾರತದಲ್ಲಿ ತುರ್ತು ಪರಿಸ್ಥಿತಿ ಜಾರಿಯಾಗುತ್ತೆ. ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ರಾಷ್ಟ್ರಾದ್ಯಂತ ತುರ್ತು ಪರಿಸ್ಥಿತಿ ಘೋಷಿಸ್ತಾರೆ. 1972ರ ಮಾರ್ಚ್ 21ರವರೆಗೆ ಅಂದರೆ 21 ತಿಂಗಳುಗಳ ಕಾಲ ಮುಂದುವರಿಯುತ್ತೆ. ಇದೀಗ ತುರ್ತು ಪರಿಸ್ಥಿತಿ ಘೋಷಣೆಯಾಗಿ 50 ವರ್ಷಗಳಾಗಿದೆ. 1975 ಜೂನ್ 25 ಭಾರತದ ಇತಿಹಾಸದಲ್ಲಿ ಕರಾಳ ದಿನವಾಗಿ ಅಂದ್ರೆ ಬ್ಲಾಕ್ ಡೇ ಆಗಿ ದಾಖಲಾಗಿದೆ. ಭಾರತದ ಪ್ರಜಾಪ್ರಭುತ್ವ ನೀತಿಯನ್ನು ಸರ್ವನಾಶ ಮಾಡಿದ ದಿನ ಅಂತ ಅಂದಿನ ಹಳೆಯ ತಲೆಮಾರಿನ ಜನರೆಲ್ಲ ನೆನಪಿಸಿಕೊಳ್ತಾರೆ. ಈ ತುರ್ತು ಪರಿಸ್ಥಿತಿ 1972 ಮಾರ್ಚ್ 21ರವರೆಗೆ ಅಂದ್ರೆ 21 ತಿಂಗಳ ಕಾಲ ಮುಂದುವರಿಯುತ್ತೆ. ಹಾಗಾದ್ರೆ ತುರ್ತು ಪರಿಸ್ಥಿತಿ ಎಂದ್ರೇನು? ಅದು ಭಾರತದಲ್ಲಿ ಏರಲ್ಪಟ್ಟಿದ್ದೇಕೆ? ಇಂದಿರಾ ಗಾಂಧಿ ಈ ನಿರ್ಧಾರ ಕೈಗೊಂಡಿದ್ದೇಕೆ? ಅದರಿಂದ ಮುಂದೆ ಏನೇನಾಯ್ತು ಅಂತ ತಿಳ್ಕೊಳ್ಳೋಣ. ಭಾರತದಲ್ಲಿ ತುರ್ತು ಪರಿಸ್ಥಿತಿ 1975 ಜೂನ್ 25ರಂದು ಘೋಷಣೆಯಾಗುತ್ತೆ. 1975ರಿಂದ 1977ರವರೆಗೆ 21 ತಿಂಗಳ ಕಾಲ ಇರುತ್ತೆ. ಅಂದಿನ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ದೇಶಾದ್ಯಂತ ತುರ್ತು ಪರಿಸ್ಥಿತಿ ಘೋಷಿಸುತ್ತಾರೆ. ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ ಅವರು ಸಂವಿಧಾನದ 352ನೇ ವಿಧಿಯ ಅಡಿಯಲ್ಲಿ ಅಧಿಕೃತವಾಗಿ ಎಮರ್ಜೆನ್ಸಿ ಘೋಷಿಸುತ್ತಾರೆ. ತುರ್ತು ಪರಿಸ್ಥಿತಿ 25 ಜೂನ್ 1975ರಿಂದ 21 ಮಾರ್ಚ್ 1977ರವರೆಗೆ ಅಂದ್ರೆ ಹಿಂಪಡೆಯುವವರೆಗೆ ಅದು ಜಾರಿಯಲ್ಲಿರುತ್ತೆ. ಅಂತಿಮ ನಿರ್ಧಾರವನ್ನು ಇಂದಿರಾ ಗಾಂಧಿ ಅವರು ಪ್ರಸ್ತಾಪಿಸುತ್ತಾರೆ. ಇದಕ್ಕೆ ರಾಷ್ಟ್ರಪತಿಗಳು ಕೂಡ ಒಪ್ಪಿಗೆ ಸೂಚಿಸುತ್ತಾರೆ. 1970ರ ದಶಕದಲ್ಲಿ ಭಾರತವು ಆರ್ಥಿಕ ಕೊರತೆ, ಹಣದುಬ್ಬರ ಮತ್ತು ರಾಜಕೀಯ ಅಸ್ಥಿರತೆಯಿಂದ ಬಳಲ್ತಾ ಇರುತ್ತೆ. ಇಂದಿರಾ ಗಾಂಧಿ ಅವರ ಸರ್ಕಾರದ ವಿರುದ್ಧ ವಿಪಕ್ಷಗಳು ಭ್ರಷ್ಟಾಚಾರ ಮತ್ತು ದುರಾಡಳಿತ ಆರೋಪಗಳನ್ನು ಮಾಡಿರ್ತಾರೆ. ಇಂದಿರಾ ಗಾಂಧಿ ಅವರಿಂದ 1975ರ ಸಂಸತ್ತಿನ ಚುನಾವಣೆಯಲ್ಲಿ ಪರಾಭವಗೊಂಡಿದ್ದ ರಾಜ್ ನಾರಾಯಣ್ ಅವರು ಕೇಸ್ ಹಾಕಿರ್ತಾರೆ. ಅಲಹಾಬಾದ್ ಹೈಕೋರ್ಟ್ನಲ್ಲಿ ಚುನಾವಣಾ ವಂಚನೆ ಮತ್ತು ಚುನಾವಣಾ ಉದ್ದೇಶಗಳಿಗಾಗಿ ಸರ್ಕಾರಿ ಯಂತ್ರೋಪಕರಣಗಳ ಬಳಕೆಯ ಪ್ರಕರಣವನ್ನು ದಾಖಲಿಸಿರ್ತಾರೆ. ಶಾಂತಿಭೂಷಣ್ ಅವರು ನಾರಾಯಣ್ ಪರವಾಗಿ ಹೋರಾಡಿರ್ತಾರೆ. ಈ ವೇಳೆ ಇಂದಿರಾ ಗಾಂಧಿ ಅವರನ್ನು ಹೈಕೋರ್ಟ್ನಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಾಗಿರುತ್ತೆ. 12 ಜೂನ್ 1975ರಂದು ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಮೂರ್ತಿ ಜಗಮೋಹನ್ ಲಾಲ್ ಸಿನ್ಹಾ ತೀರ್ಪು ನೀಡುತ್ತಾರೆ. ಇಂದಿರಾ ಗಾಂಧಿ ಅವರು ತಮ್ಮ ಚುನಾವಣೆಯ ಪ್ರಚಾರಕ್ಕಾಗಿ ಸರ್ಕಾರ ಯಂತ್ರಗಳನ್ನು ದುರುಪಯೋಗ ಪಡಿಸಿಕೊಂಡ ಆರೋಪದಲ್ಲಿ ತಪ್ಪಿತಸ್ಥರೆಂದು ಘೋಷಿಸುತ್ತಾರೆ. ನ್ಯಾಯಾಲಯವು 1971ರ ಇಂದಿರಾ ಗಾಂಧಿ ಗೆಲುವನ್ನು ಅನರ್ಹ ಎಂದು ಘೋಷಿಸುತ್ತಾರೆ. ಈ ವೇಳೆ ಜಯಪ್ರಕಾಶ್ ನಾರಾಯಣ್ ನೇತೃತ್ವದಲ್ಲಿ ವಿಪಕ್ಷಗಳು ದೊಡ್ಡ ಆಂದೋಲನವನ್ನು ಆರಂಭಿಸಿರ್ತಾರೆ. ಸರ್ಕಾರದ ರಾಜೀನಾಮೆಗೆ ಸಹ ಒತ್ತಾಯಿಸಿರ್ತಾರೆ. ಇದರಿಂದಾಗಿ ಇಂದಿರಾ ಗಾಂಧಿ ಅವರಿಗೆ ರಾಜಕೀಯ ಸಂಕಷ್ಟ ಎದುರಾಗುತ್ತೆ. ಜೊತೆಗೆ ಇಂದಿರಾ ಗಾಂಧಿ ಅವರನ್ನು ಲೋಕಸಭಾ ಸದಸ್ಯ ಎಂಪಿ ಸ್ಥಾನದಿಂದ ತೆಗೆದುಹಾಕಿರ್ತಾರೆ. ಹೆಚ್ಚುವರಿಯಾಗಿ 6 ವರ್ಷಗಳ ಕಾಲ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ನ್ಯಾಯಾಲಯ ಇಂದಿರಾ ಗಾಂಧಿ ಅವರಿಗೆ ನಿಷೇಧ ಹೇರಿರುತ್ತೆ. ಇಂದಿರಾ ಗಾಂಧಿ ಅವರು ಹೈಕೋರ್ಟ್ ತೀರ್ಪನ್ನು ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನಿಸುತ್ತಾರೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ VR ಕೃಷ್ಣ ಅಯ್ಯರ್ 24 ಜೂನ್ 1975ರಂದು ಹೈಕೋರ್ಟ್ನ ತೀರ್ಪನ್ನು ಎತ್ತಿ ಹಿಡಿತಾರೆ. ಇಂದಿರಾ ಗಾಂಧಿ ಅವರು ಸಂಸದರಾಗಿ ಪಡೆದ ಎಲ್ಲ ಸವಲತ್ತುಗಳನ್ನು ನಿಲ್ಲಿಸಿ ಅವರನ್ನು ಮತದಾನದಿಂದ ನಿಷೇಧ ಮಾಡುವಂತೆ ಆದೇಶಿಸುತ್ತಾರೆ. ಆದರೆ ಅವರು ಮಾನವೀಯ ಇತ್ಯರ್ಥಕ್ಕೆ ಬಾಕಿ ಇರುವವರೆಗೆ ಪ್ರಧಾನಮಂತ್ರಿಯಾಗಿ ಮುಂದುವರಿಯಲು ಅವಕಾಶ ನೀಡಿರುತ್ತಾರೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸಿದ್ಧಾರ್ಥ ಶಂಕರ್ ರೇ ಅವರು ಆಂತರಿಕ ತುರ್ತು ಸ್ಥಿತಿ ಏರಲು ಪ್ರಧಾನಮಂತ್ರಿಗೆ ಪ್ರಸ್ತಾಪಿಸುತ್ತಾರೆ. ಆಂತರಿಕ ಗೊಂದಲಗಳಿಂದ ಭಾರತದ ಭದ್ರತೆಗೆ ಅಪಾಯವಿದೆ ಎಂದು ಇಂದಿರಾ ಗಾಂಧಿ ಅವರು ಪಡೆದ ಮಾಹಿತಿಯ ಆಧಾರದ ಮೇಲೆ ಘೋಷಣೆಯನ್ನು ಹೊರಡಿಸಲು ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೀತಾರೆ. ನಂತರ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ ಅವರು 25 ಜೂನ್ 1975ರ ಮಧ್ಯರಾತ್ರಿ ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸುತ್ತಾರೆ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಪ್ರತಿಪಕ್ಷದ ಸಾವಿರಾರು ಹಿರಿಯ ನಾಗರಿಕರು ಮತ್ತು ಪತ್ರಕರ್ತರನ್ನು ಜೈಲಿಗೆ ಹಾಕಲಾಗುತ್ತೆ. ಪತ್ರಿಕಾ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳಲಾಗುತ್ತೆ. ಬಹಳಷ್ಟು ನಿಷ್ಠಾವಂತ ಕಾಂಗ್ರೆಸ್ಸಿಗರು ಪಕ್ಷನ ಬಿಡ್ತಾರೆ. ಇಂದಿರಾ ಗಾಂಧಿ ಆಡಳಿತದ ವಿರುದ್ಧ ಗಟ್ಟಿ ಧ್ವನಿ ಎತ್ತಿದವರನ್ನು ಸಹ ಜೈಲಿಗೆ ಹಾಕ್ತಾರೆ. ಸಂವಿಧಾನಿಕ ನೀತಿಗೆ ವಿರುದ್ಧವಾಗಿ ಸಂಸತ್ತಿನ ಹೊರಗೆ ತಮಗೆ ಬೇಕಾದ ರೀತಿ ಕಾನೂನನ್ನು ಇಂದಿರಾ ಗಾಂಧಿ ಅವರು ಬದಲಾಯಿಸಿಕೊಳ್ತಾರೆ ಎಂಬ ಆರೋಪ ಸಹ ಇದೆ. ಸಂವಿಧಾನದ 19ನೇ ವಿಧಿಯಲ್ಲಿ ಒದಗಿಸಲಾಗಿದ್ದ ಮೂಲಭೂತ ಹಕ್ಕುಗಳಾದ ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯ, ಒಕ್ಕೂಟ ಸ್ಥಾಪನೆ ಮತ್ತು ಸಂಚಾರ ಸ್ವಾತಂತ್ರ್ಯವನ್ನು ತಾತ್ಕಾಲಿಕವಾಗಿ ರದ್ದುಗೊಳಿಸಲಾಗುತ್ತೆ. MISA ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್ ಕಾಯ್ದೆಯಡಿಯಲ್ಲಿ ಸಾವಿರಾರು ರಾಜಕೀಯ ಕಾರ್ಯಕರ್ತರು, ವಿಪಕ್ಷ ನಾಯಕರುಗಳಾದ ಜಯಪ್ರಕಾಶ್ ನಾರಾಯಣ್, ಮೊರಾರ್ಜಿ ದೇಸಾಯಿ, ಅಟಲ್ ಬಿಹಾರಿ ವಾಜಪೇಯಿ ಮುಂತಾದವರನ್ನು ಬಂಧಿಸಲಾಗುತ್ತೆ. ಪತ್ರಿಕೆಗಳ ಮೇಲೆ ಕಟ್ಟುನಿಟ್ಟಿನ ಸೆನ್ಸರ್ಶಿಪ್ ಹೇರಲಾಗುತ್ತೆ. ಸುದ್ದಿಗಳನ್ನು ಪ್ರಕಾಶಿಸುವ ಮೊದಲು ಸರ್ಕಾರದ ಅನುಮತಿ ಕಡ್ಡಾಯವಾಗಿತ್ತು. ಇದರಿಂದ ಪತ್ರಕರ್ತರು ಕೂಡ ಇಂದಿರಾ ಗಾಂಧಿ ಮೇಲೆ ತಿರುಗಿ ಬೀಳ್ತಾರೆ. ಇಂದಿರಾ ಗಾಂಧಿ ಸಿಕ್ಕಾಗ ಅಲ್ಲೇ
ಮಾಡೋಕ್ಕೆ ಮುಂದಾಗ್ತಾರೆ, ಎಳೆದಾಡ್ತಾರೆ. ನಂತರ ಅವರನ್ನು ರಕ್ಷಣೆ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಆ ಸಮಯದಲ್ಲಿ 20 ಅಂಶಗಳ ಕಾರ್ಯಕ್ರಮ ಘೋಷಣೆ ಮಾಡಲಾಗುತ್ತೆ. ಅದರಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾತ್ರ ಜಾರಿಗೆ ತರ್ತಾರೆ. ಇದನ್ನ ಸಂಜಯ್ ಗಾಂಧಿಯ ವಿಷನ್ ಅಂತ ಹೇಳ್ಬಹುದು. ಕಡ್ಡಾಯ ವಯಸ್ಕರ ಶಿಕ್ಷಣ ಜಾರಿಗೆ, ವರದಕ್ಷಿಣೆ ರದ್ದತಿ, ಮರಗಳನ್ನು ನೆಡುವ ಕಾರ್ಯಕ್ರಮ, 2 ಮಕ್ಕಳನ್ನು ಮಾತ್ರ ಹೊಂದಬೇಕು ಅಂದ್ರೆ ಫ್ಯಾಮಿಲಿ ಪ್ಲಾನಿಂಗ್, ಜಾತಿ ಪದ್ಧತಿ ಸಂಪೂರ್ಣ ನಿರ್ಮೂಲನೆ, ಜನಸಂಖ್ಯೆ ನಿಯಂತ್ರಣಕ್ಕೆ ಪುರುಷರ ಸಂತಾನಹರಣ ಅಂದ್ರೆ 70 ವರ್ಷದ ತಾತನಿಂದ ಹಿಡಿದು 18 ವರ್ಷ ಆಗದ ಹುಡುಗರಿಗೆ ಸಿಕ್ಕಲ್ಲಿ ಹಿಡ್ಕೊಂಡೋಗಿ ಅವರಿಗೆ ಸಂತಾನಹರಣ ಮಾಡಲಾಗ್ತಿತ್ತು. ಆ ಸಮಯದಲ್ಲಿ ಸರ್ಕಾರಿ ಜೀಪ್ ಬರೋ ಸೌಂಡ್ ಕೇಳಿದ್ರೆ ಸಾಕು, ಯುವಕರೆಲ್ಲ ಕದ್ದು ಕೂರ್ತಾ ಇದ್ರು. ಆ ರೀತಿ ಆಗಿತ್ತು. ಸಂಜಯ್ ಗಾಂಧಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಟಾರ್ಗೆಟ್ ಕೊಡ್ತಾ ಇದ್ರಂತೆ. ಆ ಟೈಮಲ್ಲಿ ಯಾರು ಹೆಚ್ಚು ಸಂತಾನಹರಣ ಮಾಡಿರ್ತಾರೆ ಅವರು ಲಿಸ್ಟ್ನ ಇಟ್ಕೊಂಡು ಕ್ಯೂ ನಿಲ್ತಾ ಇದ್ರಂತೆ. ನಾನು ಜಾಸ್ತಿ ಮಾಡಿದ್ದೀನಿ ಅಂತ ಸಂಜಯ್ ಗಾಂಧಿ ಹತ್ರ ಹೊಗಳಿಸ್ಕೊಳ್ಳೋಕೆ ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು. ಈ ಸಂತಾನಹರಣ ವಿರೋಧ ಮಾಡಿದ ಉತ್ತರ ಪ್ರದೇಶದ ಮುಜಾಫರ್ ನಗರದಲ್ಲಿ ಗಲಾಟೆ ಆಗಿ ಗೋಲಿಬಾರ್ ಕೂಡ ಆಗುತ್ತೆ. ಅದರಲ್ಲಿ 30 ಜನ ತಮ್ಮ ಪ್ರಾಣ ಕಳ್ಕೊಳ್ತಾರೆ. ಆದ್ರೆ ಅದು ಎಲ್ಲೂ ಕೂಡ ಪ್ರಸಾರ ಆಗೋಲ್ಲ, ಕಾರಣ ಮಾಧ್ಯಮಗಳ ಕೈಕಟ್ಟೆ ಆಗಿರ್ತಾರೆ. ಎಮರ್ಜೆನ್ಸಿ. ಅಂದು ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಡಿದ ಹಲವರನ್ನು ಇಂದಿರಾ ಗಾಂಧಿ ಅವರು ಸೆರೆಮನೆಗೆ ತಳ್ಳಿರ್ತಾರೆ. ವಿಜಯ ರಾಜೇ ಸಿಂಧಿಯಾ, ಜಯಪ್ರಕಾಶ್ ನಾರಾಯಣ್, ರಾಜ್ ನಾರಾಯಣ್, ಮೊರಾರ್ಜಿ ದೇಸಾಯಿ, ಚರಣ್ ಸಿಂಗ್, ಜೀವಾತ್ರಂ ಕೃಪಾಲಾನಿ, ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ, ಅರುಣ್ ಜೇಟ್ಲಿ, ಸತ್ಯೇಂದ್ರ ನಾರಾಯಣ್ ಸಿನ್ಹಾ, ಜೈಪುರದ ರಾಣಿ ಗಾಯತ್ರಿ ದೇವಿ ಸೇರಿದಂತೆ ಲಕ್ಷಾಂತರ ನಾಯಕರನ್ನು ಬಂಧಿಸಿ ಜೈಲಿಗೆ ಹಾಕಿರ್ತಾರೆ. ಕೆಲವು ರಾಜಕೀಯ ಪಕ್ಷಗಳೊಂದಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಮತ್ತು ಜಮಾತ್ ಎ ಇಸ್ಲಾಮಿ ಅಂತಹ ಸಂಘಗಳನ್ನು ನಿಷೇಧಿಸಲಾಗಿತ್ತು. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ RSS ಮತ್ತು ಸಿಖ್ ಸಮುದಾಯದಿಂದ ಪ್ರಬಲವಾಗಿ ವಿರೋಧ ಕಂಡುಬಂದಿತ್ತು. 18 ಜನವರಿ 1977ರಂದು ಇಂದಿರಾ ಗಾಂಧಿ ಅವರು ಮಾರ್ಚ್ ನಲ್ಲಿ ಚುನಾವಣೆ ನಡೆಸುವುದಾಗಿ ಘೋಷಿಸುತ್ತಾರೆ. ಈ ವೇಳೆ ಎಲ್ಲ ರಾಜಕೀಯ ಕೈದಿಗಳನ್ನು ಬಿಡುಗಡೆ ಮಾಡ್ತಾರೆ. ಆದರೂ ತುರ್ತು ಪರಿಸ್ಥಿತಿಯು ಅಧಿಕೃತವಾಗಿ 23 ಮಾರ್ಚ್ 1977ರಂದು ಕೊನೆಗೊಳ್ಳುತ್ತೆ. 1977 ಮಾರ್ಚ್ನಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಮತ್ತು ಸಂಜಯ್ ಗಾಂಧಿ ಇಬ್ಬರು ತಮ್ಮ ಲೋಕಸಭಾ ಸ್ಥಾನವನ್ನು ಕಳ್ಕೊಳ್ತಾರೆ. ಹಾಗೆ ಉತ್ತರ ರಾಜ್ಯಗಳಾದ ಬಿಹಾರ ಮತ್ತು ಉತ್ತರ ಪ್ರದೇಶದ ಎಲ್ಲಾ ಕಾಂಗ್ರೆಸ್ ಅಭ್ಯರ್ಥಿಗಳು ಸೋಲ್ತಾರೆ. ಅನೇಕ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತರು ಇಂದಿರಾ ಗಾಂಧಿ ಅವರಿಂದ ಅಂತರ ಕಾಯ್ದುಕೊಳ್ತಾರೆ. ಅಷ್ಟು ಹೆಸರು ಮಾಡಿ ಭಾರತದ ಪವರ್ಫುಲ್ ಜನಪ್ರಿಯ ಪ್ರಧಾನಿಯಾಗಿ ಎಲ್ಲರ ಕೈಯಲ್ಲಿ ಹೊಗಳಿಸಿಕೊಳ್ತಿದ್ದ ಇಂದಿರಾ ಗಾಂಧಿನ ಜನ ದ್ವೇಷಿಸೋಕೆ ಶುರು ಮಾಡ್ತಾರೆ. ಇದಾಗಿತ್ತು ಎಮರ್ಜೆನ್ಸಿ 1975.